ಇದು 50 ಲೀಟರ್ ಇದ್ರು ಇದು ಇದೇ ಪ್ರಕಾರ ಎಲ್ಲ ಇದೇ ತರ ಅದಾವ್ರಿ ಇದ್ರೊಳಗ್ರಿ. ಇದನ್ನ ನಾವು 5 ವರ್ಷ ಗ್ಯಾರಂಟಿ 5 ವರ್ಷ ವಾರಂಟಿ ಕೊಡ್ತೇವೆ ಕರ್ನಾಟಕ ಎಲ್ಲ ಕಡೆ. 2-in-1 ಇದೆಯಾ ಏನೋ ಬರೇ 3-in-1 ಇದೆ ಸರ್. ಸುಮಾರು 8 ವರ್ಷದಿಂದ ಓಂಕಾರೇಶ್ವರಂ ಬಾಯ್ಲರ್ನ ಯೂಸ್ ಮಾಡ್ತಾ ಇದ್ದೀವಿ. ಇವತ್ತಿನವರೆಗೂ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಏನು ಸರ್ವಿಸ್ ಅಂತೇಳಿ ಇವತ್ತಿನವರೆಗೂ ಯಾವುದು ಮೇಂಟೆನೆನ್ಸ್ ಬಂದಿಲ್ಲ. ಸೊ ಸಣ್ಣ ಪುಟ್ಟ ಏನಾರ ಇದ್ರೂ ಕೂಡ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ವೆಲ್ ಹಾರ್ಟೆಡ್ ಪೀಪಲ್ ಇದ್ದಾರೆ. ಬಾಯ್ಲರ್ ಇದೆ, ಸೋಲಾರ್ ಇದೆ, ಮತ್ತು ಕರೆಂಟ್ ಮೇಲಿಂದ ನಮ್ಮದು ಒಲೆಗಳಿವೆ. ಅದರೊಳಗೆ ಹೋಮ್ ಡೆಲಿವರಿ ಕೊಡ್ತಾರೆ, ಫ್ರೀಯಾಗಿ ಕೊಡ್ತೀವಿ. ಅವ್ರಿಗೆ ಟ್ರೈ ಮಾಡಿ ಡೆಮೋ ಮಾಡಿ ತೋರಿಸಿ ನಾವು ಬರ್ತೀವಿ. ನಮಸ್ತೆ, ನನ್ನ ಹೆಸರು ಬಾಬು ಐತವಾಡೆ, ಬಕ್ಕಲಕ, ಬೆಳಗಾವಿ ಡಿಸ್ಟ್ರಿಕ್ಟ್. ನಮ್ಮ ಸಂಸ್ಥೆಯಲ್ಲಿ ಈ ಬಾಯ್ಲರ್ MS ಬಾಯ್ಲರ್ ಇದೆ. ಇದು MS ಬಾಯ್ಲರ್. ಇದ್ರೊಳಗೆ 2 ವೆರೈಟಿ ಅದಾವ್ರಿ. ನಮ್ದು ಥಿಕ್ನೆಸ್ ಮೇಲೆ 2 ಕೊಡ್ತೀವಿ ಬಾಯ್ಲರ್. ನಂತರ ಇದು 8 mm ಥಿಕ್ನೆಸ್ ಬಾಯ್ಲರ್. 8 mm ಥಿಕ್ನೆಸ್. ಸೊ ಇದೇನು ಮೆಟಲ್ ಏನು ಸರ್, ಸ್ಟೀಲ್ ಇವೆಲ್ಲ? ಇವು 2 MS ರೀ. MS. ಓಕೆ. ಇದ್ರೊಳಗೆ ನೀವು ಕಚ್ಚಾ ವಸ್ತುಗಳು ಯಾವುದೇ ಊರಿಸಬಹುದ್ರಿ. ಈ ನಂತರ ಇದು ಸಿಮ್ಲೆಸ್ ಬಾಯ್ಲರ್. ಈ ಸಿಮ್ಲೆಸ್ ಬಾಯ್ಲರ್ ಏನೈತ್ರಿ, ಇದು ಗ್ಯಾಸ್ ಮೇಲೆ ನಾವು ಯೂಸ್ ಮಾಡ್ಬೋದು, ಎಲೆಕ್ಟ್ರಿಕಲ್ ಮೇಲೆ ಯೂಸ್ ಮಾಡ್ಬೋದು. ಈ ತರ ನಾವು ಎಲೆಕ್ಟ್ರಿಕಲ್ ಬರ್ತೇವೆ. ಓಕೆ. ಸೊ ಅದೇ ಯಾವ ಥರ ಯೂಸ್ ಮಾಡಬೇಕಾಗುತ್ತೆ? ಇದು ಕಚ್ಚಾ ವಸ್ತುಗಳು ನಾವು ಯಾವುದೇ ಯೂಸ್ ಮಾಡಿಕೊಂಡು ನಾವು ನಾವು ಮಾಡ್ಬೋದ್ರಿ. ಇದ್ರೊಳಗೆ ಇಲ್ಲಿ 7 ನಿಮಿಷದಾಗ ನೀರು ಕಾಯ್ತೈತ್ರಿ. ಬರೀ 7 ನಿಮಿಷದಲ್ಲೇ? ಬರೀ 7 ನಿಮಿಷದಲ್ಲಿ ನೀರು ಹೀಟ್ ಆಗುತ್ತೇವ್ರಿ ಇದು. ಓಕೆ ಸರ್. ಇದ್ರೊಳಗೆ ಇದು ಮೀಟರ್ ಹಾಕಿರೋ ಉದ್ದೇಶ ಏನು ಸರ್? ಇದು ಗೇಜ್ ಕಾಟರ್. ಇದು ಮೀಟರ್ ನೀರು ಕಾದ ತೋರಿಸ್ತೈತ್ರಿ. ಇದು ಎಷ್ಟು ಕಾರ್ತೈತೆ, ಎಷ್ಟು ನೀರು ಕಾದೆ ಅಂತ ತೋರಿಸ್ತೈತ್ರಿ. ಇದ್ರೊಳಗೆ 6 mm 10 mm ಇದ್ರೊಳಗೆ ಬರ್ತಾರೆ. ನಮ್ಮ ಸ್ಟೇನ್ಲೆಸ್ ಸ್ಟೀಲ್ ಒಳಗೆ ಈ ತರ ಬರ್ತಾವೆ. ಇದು ಸ್ಟೇನ್ಲೆಸ್ ಸ್ಟೀಲ್ ರೀ ಸರ್. ಇದು ಓಕೆ. ಇದಕ್ಕೆ ಏನು ರಸ್ಟ್ ಬರಲ್ಲ. ಇದು ಯಾವ ಕಾಲಕ್ಕೂ ರಸ್ಟ್ ಬರೋದಿಲ್ಲ. ಬರೀ 7 ನಿಮಿಷದಾಗ ನೀರು ಕಾಯ್ತಾರೆ. ಇದು ಬರೀ 7 ನಿಮಿಷದಲ್ಲಿ ಕುಡಿಯೋಕೆ ಯೋಗ್ಯವಾಗಿ ಸಿಗುತ್ತಾರೆ. ಇದು ಮಲ್ಟಿಟ್ಯೂಬ್ ಬಾಯ್ಲರ್. ಇದು ಮಲ್ಟಿಟ್ಯೂಬ್ ಅಂದ್ರೆ ಒಳಗಡೆ 4 ಟ್ಯೂಬ್ಗಳು ಇರ್ತಾವೆ. ಓಕೆ. ಆ ಟ್ಯೂಬ್ದಿಂದ 4 ನಿಮಿಷದಾಗ ನೀರು ಹೀಟಾಗಿ ಬರ್ತಾರೆ. ಈ ಥರ್ಮೋಕೋಲ್ ಬಾಯ್ಲರ್. ಇದು ಥರ್ಮೋಕೋಲ್ ಬಾಯ್ಲರ್. ಒಮ್ಮೆ ನೀರು ಬಯಸಿ ಮಾಡಿದ್ರೆ 7 ರಿಂದ 8 ತಾಸು ನೀರು ಆರಲ್ಲ. ಇದು ಚೌಕ್ ಎಸ್ಪೇಟ್ ಬಾಯ್ಲರ್ ಅಂತ ಬರ್ತಾರೆ. ಓಕೆ ಸರ್. ಇದು ಯಾರಿಗೆ ಸ್ಟ್ಯಾಂಡ್ ಇರಲ್ಲೋ ಆ ತರ ಯೂಸ್ ಮಾಡೋರಿಗೆ ಇದು. ಈ ತರ ನಾವು ಮ್ಯಾನುವಲ್ ಕೊಡ್ತೀವ್ರಿ. ಸಿಂಟೆಕ್ಸ್ ಯಾರು ಇಲ್ಲ ಅವ್ರು ಇದ್ರೊಳಗೆ ನೀರು ಹಾಕೊಂಡು ಈಚೆ ನೀರು ತಕ್ಕೋದು. ಇದು ಅದ ತರ ಪೌಡರ್ ಕೋಟಿಂಗ್. ಇದು ಮೇಲ್ಗಡೆ ಪೌಡರ್ ಕಟಿಂಗ್ ಮಾಡೋದ್ರಿಂದ ನಾವು ನೀರು ಆರಬಾರ್ದಂಗೆ ನಾವು ಕೋಟಿಂಗ್ ಮಾಡಿದ್ರಿ. ಇದು ಮತ್ತೆ ಜಂಗ್ ಬರಬಾರ್ದಂಗೆ ಮಾಡ್ಕೊಂಡಿವ್ರಿ. ಇದು 50 ಲೀಟರ್ದಾಗ SS ಬಾಯ್ಲರ್ ಸಿಗುತ್ತಾರೆ. 50 ಲೀಟ್ರಲ್ಲೇ? ಆಯ್ತಾ. ಲಾಸ್ಟ್ ನಮಗೆ 25 ಲೀಟರ್ ಒಳಗೆ ಸಿಗುತ್ತಾರೆ. ಬರೀ 25 ಲೀಟ್ರಲ್ಲಿ? ಇಲ್ಲಿ ಇದೆ 25 ಲೀಟರ್ ಸರ್. ಇದು 60 ಲೀಟರ್ ಬಾಯ್ಲರ್. ಇದು ಪೌಡರ್ ಕೋಟಿಂಗ್ ಬಾಯ್ಲರ್. ಇದಕ್ಕೆ ಕಚ್ಚಾ ವಸ್ತುಗಳಂದ್ರೆ ನೀವು ಎಷ್ಟಾದ ತ್ಯಾಜ್ಯ ವಸ್ತುಗಳು ಏನು ಬೇಕಾದ್ರೂ ಉರಿಸಬಹುದು. ಏನೇನೋ ಸರ್ ತ್ಯಾಜ್ಯ? ಪ್ಲಾಸ್ಟಿಕ್ ಅಂದ್ಬಿಟ್ಟು ಎಲ್ಲ ಉರಿಸಬಹುದು. ಸೌದೆಗಳು ಅದು ಮೆಕ್ಕೆ ಚಿಪ್ಪುಗಳು, ತೆಂಗಿನ ನಾರು, ತೆಂಗಿನ ಚಿಪ್ಪು, ಕಟ್ಟಿಗೆ, ಏನ್ ನೀವು ಉರಿಯುವಂತ ವಸ್ತುಗಳು ಎಲ್ಲ ಉರಿಸಬಹುದು. ಪ್ಲಾಸ್ಟಿಕ್ ಒಂದ್ಬಿಟ್ಟು ಎಲ್ಲ ಉರಿಸಬಹುದು. ಪ್ಲಾಸ್ಟಿಕ್ ಏನು ಉರಿಸಬಾರ್ದು ಸರ್? ಆ ಪ್ಲಾಸ್ಟಿಕ್ ಅಂದ್ರೆ ವಾಯು ಮಾಲಿನ್ಯ ಒಂದು ಆಗ್ತದೆ. ಕರೆಕ್ಟ್. ಪ್ಲಸ್ ಹೌದು. ಮತ್ತು ಎರಡನೇದು ನಮ್ಮ ಟ್ಯೂಬ್ಗಳಿಗೆ ಎಲ್ಲ ಕಡೆ ಗಂಜ್ ಹಾಕಿ ಕುಂಡಿರ್ತದೆ. ಅದರಿಂದ ನೀರು ಲೇಟ್ ಆಗ್ಬೋದು. ಓಕೆ ಓಕೆ. ಇದು 60 ಲೀಟರ್ ನೀರು 9 ನಿಮಿಷದಲ್ಲಿ ನಮ್ಗೆ ಹೀಟ್ ಆಗ್ತೈತಿ. ಮನ್ಯಾಗ ಒಂದು 12 ಮೆಂಬರ್ ಇದ್ರಂದ್ರೆ 60 ಲೀಟರ್ ನೀರು ನಾವು ತಗೋಬಹುದು. ಓಕೆ ಓಕೆ ಓಕೆ. ಇದು 50 ಲೀಟರ್ ಇದ್ರು ಇದು ಇದೇ ಪ್ರಕಾರ ಎಲ್ಲ ಇದೇ ತರ ಅದಾವ್ರಿ ಇದ್ರೊಳಗ್ರಿ. ಇದನ್ನ ನಾವು 5 ವರ್ಷ ಗ್ಯಾರಂಟಿ 5 ವರ್ಷ ವಾರಂಟಿ ಕೊಡ್ತೇವೆ. 5 ವರ್ಷ ಗ್ಯಾರಂಟಿ 5 ವರ್ಷ ವಾರಂಟಿ ಕೊಡ್ತೇವೆ. ಏನೋ ಸರ್ವಿಸ್ ಅಂದ್ರೆ ನಾವು ಮಾಡಿ ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಧಾರವಾಡ ಕೃಷಿ ಮೇಳ ಹೆಚ್ಚಿನ ರೀತಿಗೆ ಅವ್ರು ಟ್ರೀಟ್ಮೆಂಟ್ ಮಾಡ್ಕೋತೀವಿ ನಾವು. ಓಕೆ. ರೈತರಿಗೆ ಸರ್ ನನಗೆ ಎಲ್ಲಾದ್ರೂ ಒಂದು ಡೆಮೋ ಪೀಸ್ ತೋರಿಸೋಕ್ಕಾಗತ್ತಾ ನಿಮ್ಗೆ? ಈಗ ಡೆಮೋ ಪೀಸ್ ನಿಮಗೆ ಎಲೆಕ್ಟ್ರಿಕಲ್ ತೋರಿಸ್ಬೋದಾ, ಈಗ ವುಡ್ ಇದ್ರೊಳಗೆ ತೋರಿಸ್ಬೋದು? ಯಾವ್ದಾದ್ರು ಓಕೆ ಸರ್. ಈಗ ಎಲೆಕ್ಟ್ರಿಕಲ್ ಐತ್ರಿ, ಬರ್ರಿ ನೋಡೋಣ. ಖಾತೆಗೆ ಬರ್ತಾವ್ರಿ ನೀರು ನಿಮಗೆ. ಓಕೆ ಸರ್. ಸರ್ ಹೇಳಿ ಸರ್, ಡೆಮೋ ತೋರಿಸಿ ಸರ್ ಯಾವ ಥರ? ಸರ್ ಇದು ಎಲೆಕ್ಟ್ರಿಕಲ್ ಈಗ ಆಲ್ರೆಡಿ ಆನ್ ಇದೆ. ಇದು ಓಕೆ. ಇದು ನೋಡ್ರಿ, ಇದು ಮೀಟರ್ ಬಂದಿದೆ. ಈಗ ನಮ್ಮ ಹೀಟಿಂಗ್ ಟೆಂಪರೇಚರ್ ಮೀಟರ್ ಇದೆ. ಹೌದು, 45 ಇದೆ. ಇದ್ರೊಳಗೆ ನಮ್ದು ಸಿಂಟೆಕ್ಸ್ ಇಲ್ದವ್ರಿ. ಇದ್ರೊಳಗೆ ನಾವು ನೀರು ಹಾಕಿ ತಣ್ಣೀರು ಇದ್ರೊಳಗೆ ಕನೆಕ್ಷನ್ ಹಾಕ್ಬೇಕ್ರಿ. ಓಕೆ. ಬಿಸಿನೀರು ನಮಗೆ ಇಲ್ಲಿ ಕೊಡುತ್ತೆ. ಬಿಸಿನೀರು ಬರುತ್ತೆ. 18 ನಿಮಿಷ ತಗೋತೈತ್ರಿ 50 ಲೀಟರ್ ನೀರು ಕಾಯಿ. 50 ಲೀಟರ್ ಬರೀ 18 ನಿಮಿಷಕ್ಕೆ? ಅದೇ ಇದ್ರ ಕಟ್ಟಿಗೆ ಮೇಲೆ ಆದ್ರೆ 7 ನಿಮಿಷ ತಗೋತೈತ್ರಿ ನೀರು. ಕಟ್ಟಿಗೆ ಮೇಲೆ ಆದ್ರೆ 7 ನಿಮಿಷ. ಇದ್ರದ್ದು ಕಾಯಿಲ್ ಇಲ್ಲಿ ಜೋಡ ಬರ್ತದೆ ಸರ್. ಕಾಯಿಲೆಲ್ಲಿ ಇರುತ್ತೆ ಸರ್? ಇಲ್ಲಿದೆ ನೋಡಿ ಸರ್. ಕಾಯಿಲೆ ಇದೆ. ಓಕೆ. ಇದ್ರೊಳಗೆ ಇದ್ರ ಲೈನ್ ಕರೆಂಟ್ ಏನು ಬರಲ್ಲ. ಇದು ಶಾಕ್ ಹೊಡೆಯೋದು ಆ ಥರ ಏನೋ ಏನೋ ಬಿಸಿ ಇದೆ ಸ್ವಲ್ಪ. ಇನ್ನ ಬಿಸಿ ಆಗುತ್ತಾ? ಇಷ್ಟೇನಾ? ಇನ್ನ ಬಿಸಿ ಆಗತ್ತೆ. 60 ಡಿಗ್ರಿ 70 ಡಿಗ್ರಿ ನೀರು ಹೀಟ್
ಹೀಟ್ ಆದಷ್ಟು ಅದು ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಬರುತ್ತೆ. ಬಟ್ ಯಾವುದೇ ರೀತಿ ಶಾಕ್ ಹೊಡೆಯೋದು ಆ ಥರ ಇಲ್ಲ. ಏನೂ ಇಲ್ಲ. ಸೊ ಇದು 2-in-1 ಇದೆಯಾ ಏನು ಬರೇ 3-in-1 ಇದೆ ಸರ್. 3-in-1 ಅಂದ್ರೆ ಗ್ಯಾಸ್ ನಾವು ಗೊಬ್ಬರ ಗ್ಯಾಸ್ ಇರುತ್ತಲ್ಲ ರೈತರ ಮನೆಯಲ್ಲಿ, ಓಕೆ, ಆ ಗೊಬ್ಬರ ಗ್ಯಾಸನ್ನು ಬರ್ನರ್ ಅದರೊಳಗೆ ಇಡಬಹುದು. ಓಕೆ, ಅದನ್ನು ಅಡಿಷನ್ ಮಾಡಿ ಕೊಡ್ತೇವೆ. ಓಕೆ, ಅದು ಎರಡನೇದು ಎಲೆಕ್ಟ್ರಿಕಲ್. ಟೋಟಲ್ ಮನೆಗಳು ಇದ್ರೆ ಕಸ ಕಡ್ಡಿ, ತೆಂಗಿನ ನಾರು, ಈ ಜುಟ್ಟು ಮೇಲೆ ಓಕೆ, ಎಲ್ಲ ಉತ್ತಮ ಅಂದ್ರೆ ಕಟ್ಟಿಗೆ ಇದು. ಸೊ ಮಳೆ ಬಂದು ಕಟ್ಟಿಗೆ ನೆಂದಿದ್ರೆ ಆರಾಮಾಗಿ ಇನ್ನೂ 2 ಆಪ್ಷನ್ ಇರುತ್ತೆ ಇದಕ್ಕೆ. ಇಲ್ಲಾಂದ್ರೆ ಕಟ್ಟಿಗೆಲಿ ಆರಾಮಾಗಿ ಮಾಡ್ಕೋಬಹುದು. ಏನೋ ಇಲ್ಲದಾರು ಈ ತರ ಆಪ್ಷನ್ ಮಾಡ್ಕೋಬಹುದು. ರೈತರು ಆಗ್ಬೋದು, ಬೇರೆ ಕಸ್ಟಮರ್ ತಗೊಂಡೋಗ್ತಾರೆ. ಸೊ ಏನಾದ್ರು ಸರ್ವಿಸ್ ಇರುತ್ತಾ, ಮತ್ತೆ ಅವ್ರು ಯಾವ ರೀತಿ ನೋಡ್ಕೋಬೇಕಾಗತ್ತೆ, ಏನು ಯಾವ ರೀತಿ ಪ್ರೋಸೆಸ್ ಇರುತ್ತೆ ಸರ್? ನಮ್ಮ ಬಾಯ್ಲರ್ ನಾವು ಏನಿದ್ರೆ 10 ವರ್ಷ ವಾರಂಟಿ ಗ್ಯಾರಂಟಿ ಕೊಟ್ಟಿರ್ತೀವಿ. 10 ವರ್ಷ, 5 ವರ್ಷ ಗ್ಯಾರಂಟಿ, 5 ವರ್ಷ ವಾರಂಟಿ ಕೊಟ್ಟಿರ್ತೀವಿ. ಆ ಗ್ಯಾರಂಟಿ ಮುಗಿದ್ರು ಲೋಕಲ್ ಏನು ಸರ್ವಿಸ್ ಇದ್ರೆ ನಾವು ರಿಪ್ಲೇಸ್ ಮಾಡ್ಕೋತೀವಿ ನಮ್ಮ ಬಾಯ್ಲರ್. ಓಕೆ, ನೀವು ರಿಪ್ಲೇಸ್ ಮಾಡ್ಕೊಡ್ತೀರಾ? 20 ವರ್ಷ ಬಾಯ್ಲರ್ ಇದ್ರು ನಾವು ರಿಪೇರ್ ಮಾಡ್ಕೋತೀವ್ರಿ. ಅವ್ರ ಎಕ್ಸ್ಚೇಂಜ್ ಆಫರ್ ನಾವು ಮಾಡ್ಕೊಂಡು ನಾವು ಕೊಡ್ತೇವ್ರಿ. ಇವ್ರೇ ನಮ್ಮ ಬಾಯ್ಲರ್ ತಗೊಂಡಾರ ಈಗ ಆಲ್ರೆಡಿ. ಇವ್ರನ್ನ ಒಂದು ಮಾತು ಕೇಳೋಣ್ರಲ್ಲ. ಸರ್ ನಮಸ್ತೆ ಸರ್. ಸುಮಾರು 8 ವರ್ಷದಿಂದ ಓಂಟೇಶ್ವರಂ ಬಾಯ್ಲರ್ನ ಯೂಸ್ ಮಾಡ್ತಾ ಇದ್ದೀವಿ. ಇವತ್ತಿನವರೆಗೂ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಏನು ಸರ್ವಿಸ್ ಅಂತೇಳಿ ಇವತ್ತಿನವರೆಗೂ ಯಾವುದು ಮೇಂಟೆನೆನ್ಸ್ ಬಂದಿಲ್ಲ. ಸೊ ಸಣ್ಣ ಪುಟ್ಟ ಏನಾರ ಇದ್ರೂ ಕೂಡ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ವೆಲ್ ಹಾರ್ಟೆಡ್ ಪೀಪಲ್ ಇದ್ದಾರೆ. ತುಂಬ ಕಸ್ಟಮರ್ ಅಂತ ಟ್ರೀಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಬಾಂಧವ್ಯ ಬೆಳೆಸ್ಕೊಂಡು ಟ್ರೀಟ್ ಮಾಡ್ತಾರೆ. ಸೊ ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿ ಕೊಡ್ತಾರೆ. ತುಂಬ ಚೆನ್ನಾಗಿದೆ, ಬಂದು ತೊಗೋಬೋದು ಸರ್. ಬಂದವರಿಗೆ ಎಲ್ಲರೂ ತೊಗೊಳ್ಳಿ ಅಂತ ಹೇಳೋದು ಗೊಮ್ಮಟೇಶ್ವರ ಬಾಯ್ಲರೇ ತೊಗೊಳ್ಳಿ ಸರ್. ಕಸ್ಟಮರ್ಗೆ ಮತ್ತೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ? ನಮ್ಮ ಪ್ರಾಡಕ್ಟ್ ಹೆಂಗಿದೆ ಸರ್? 15 ವರ್ಷ ಆಯ್ತು ನಾವು ಇಲ್ಲಿ ಕೃಷಿ ಮೇಳಕ್ಕೆ ಬರಕ್ಕೆ. 15 ವರ್ಷ. ಓಕೆ, ನಾನೇ ಬರ್ತೀನಿ. ಪ್ರತಿಯೊಂದು ಒಂದು ಕೃಷಿ ಮೇಳಕ್ಕೆ ಬಂದಾಗ 600-500 ಬಾಯ್ಲರ್ ನಾವು ಸೇಲ್ ಮಾಡಿ ಕೊಟ್ಟಿದ್ದೇವೆ ಕೃಷಿ ಮೇಳದಲ್ಲೇ. 4 ದಿನದಲ್ಲಿ. ಇಷ್ಟುವರೆಗೆ ಯಾವುದೋ ರೈತರು ನಮ್ಗೆ ಅದು ಪ್ರಾಬ್ಲಮ್ ಆಗಿದೆ, ಈ ಪ್ರಾಬ್ಲಮ್ ಆಗಿದೆ, ಏನೋ ತಕರಾರು ಮಾಡಿ ಎಲ್ಲರೂ ಒಳ್ಳೇದು ಬಂದೈತೆ ಹೇಳ್ತಾರೆ. 4 ಮಂದಿನ ಕರ್ಕೊಂಡ್ಬರ್ತಾರೆ. ಇನ್ನೊಂದು ಯಾವುದೋ ನಾವು ಪ್ರಾಬ್ಲಮ್ ಆಗೋ ಥರ ಇಟ್ಟಿಲ್ಲ. ಸರ್ವಿಸ್ನು ಅಷ್ಟು ಫಾಸ್ಟ್ ಇಟ್ಟಿದ್ದೀವಿ. ಸರ್ವಿಸ್ನು ಬರಲ್ಲ, ಬಂದ್ರೂ ನಾವು ಫಾಸ್ಟ್ ಮಾಡ್ತೀವಿ. ಸೊ ಇನ್ ಕೇಸ್ ಏನಾದ್ರು ಸ್ಪೇರ್ಗಳು ಹೋಗ್ಬೋದು ಅದರೊಳಗೆ, ಇಲ್ಲ ಮೇಂಟೆನೆನ್ಸ್ ಬರ್ಬೋದು, ಅದೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರಾ? ಅಲ್ಲೆಲ್ಲ ನಾವು ಆಫೀಸ್ಗಳು ಮಾಡಿದ್ರು. ಬೊಕ್ಕುಂಡ್ರೊಳಗೆ ಹುಬ್ಬಳ್ಳಿ ಒಳಗೆ ಒಂದು ಮಾಡ್ಕೊಂಡು, ಬೈಲೊಂಗಲ್ದಾಗ ಒಂದು ಇದ್ರು, ನಾವು ಶ್ರವಣ ಬೆಳಗೊಳದಾಗ ಒಂದು ಮಾಡ್ಕೊಂಡು, ಅಲ್ಲೆಲ್ಲ ಆ ಥರ ನಾವು ಆಫೀಸ್ಗಳು ಮಾಡ್ಕೊಂಡಿದ್ವಿ ಸರ್ವಿಸ್ ಕೊಡಾಕ. ತಿರುಪತಿ ಒಳಗೆ ಸ್ಟಾರ್ಟ್ ಮಾಡಿದ್ದೀರಿ. ಧರ್ಮಸ್ಥಳ ಒಳಗಡೆ ಎಲ್ಲ ಥರ ಒಂದೊಂದು ಕಡೆ ಇದಾವೆ. ಅಲ್ಲೆಲ್ಲ ನಾವು ಸರ್ವಿಸ್ ಕೊಡಕ್ಕೆ ಬಂದೀವ್ರಿ ಇನ್ಕಸ್ತಕ್ಕೆ. ಓಕೆ. ಸೊ ನಿಮ್ಮ ಪ್ರಾಡಕ್ಟಲ್ಲಿ ಯಾವುದು ಜಾಸ್ತಿ ಮೂವಿಂಗ್ ಇರೋದು ಅದ್ರ ಬಗ್ಗೆ ನೀವು ಹೇಳ್ತೀರಾ? ಅತಿ ಜಾಸ್ತಿ ಸಿಮ್ಲೆಸ್ ಪೈಪ್. ಓಕೆ, ಇದೆ. ಓಕೆ ಸರ್. ಹೆಚ್ಚಿಗೆ ಹೋಗೋದು ಜನ ರಸ್ಟ್ ನೀರು ಕಾದಾಗ ರೈತರಿಗೆ ರಸ್ಟ್ ಬರಲ್ಲ, ಜಂಗ್ ನೀರು ಬರಲ್ಲ, ಶುದ್ಧವಾದ ನೀರು ಬರುತ್ತೆ. ಶುದ್ಧವಾದ ನೀರು ಎಲ್ಲದೂ ಯೂಸ್ ಮಾಡಕ್ಕೆ ವಾಸನೆ ಬರಲ್ಲ. ಅದೇ ಮೇನ್ ರೈತರಿಗೆ ಬೇಕಾಗಿತ್ತು. ಓಕೆ. 7 ನಿಮಿಷದಾಗ ನಾವು ನೀರು ಕಾಯ್ತಿದ್ರೆ ಒಂದು ಕಡಿಮೆ ಉಳಿತಾವ ಅವ್ರಿಗೆ. ಅನಂತರ ಸ್ಪೀಡ್ ಅದನ್ನೇ ಹೆಚ್ಚು ಜನ ಬೇಡಿಕೆ ಇದೆ. ಸೊ ಟೋಟಲ್ ಎಷ್ಟು ಪ್ರಾಡಕ್ಟ್ ಇದೆ ಸರ್? ಬಾಯ್ಲರ್ ಬಿಟ್ಟು ಬಾಯ್ಲರ್ ಅಂದ್ರೆ ಬೇರೆ ಏನಾದ್ರು ಇದೆ? ಬಾಯ್ಲರ್ ಇದೆ, ಸೋಲಾರ್ ಇದೆ, ಮತ್ತು ಕರೆಂಟ್ ಮೇಲಿಂದ ನಮ್ಮದು ಒಲೆಗಳಿವೆ. ಅದರೊಳಗೆ ಕರೆಂಟ್ ಒಲೆಗಳು. ಕರೆಂಟ್ ಒಲೆಗಳು ಈ ಥರ. ಸೊ ಈಗ ನೀವು ಹೇಳಿದ್ರಿ ಹಳ್ಳಿ ಭಾಗದಲ್ಲೆಲ್ಲ ಸೌದೆ ಸಿಗುತ್ತಲ್ಲ, ಯೂಸ್ ಮಾಡ್ಬೋದು. ಸಿಟಿಲಿ ಇರೋರಿಗೆ ಅಡ್ವಾಂಟೇಜ್ ಇದೆಯಾ? ತೊಗೊಂಡ್ರೆ ಯಾವ ರೀತಿ ಯೂಸ್ ಮಾಡ್ಬೇಕು ಇದನ್ನ? ಸಿಟಿ ಲೆವೆಲ್ಗೆ ಹೆಂಗಿದ್ರೆ ಅವ್ರು ಗ್ಯಾಸ್ ಮೇಲೆ ಯೂಸ್ ಮಾಡ್ಬೋದು. ಓಕೆ. ಅವ್ರದ್ದು 3000 ವ್ಯಾಟ್ ಲೈನ್ ಸೆಕ್ಷನ್ ಇದ್ರೆ ಕಾಯಿಲ್ ಅವ್ರಿಗೆ ಕಡಿಮೆ ಕಾಯಿಲ್ ಲೈನ್ ಕರೆಂಟ್ ಸುಡುವಂತ. ಓಕೆ, ಓಕೆ. ಅದ್ರ ಮೇಲೆ ಅವ್ರಿಗೆ ಹೀಟ್ ಮಾಡ್ಕೋಬಹುದು. ಹೀಟ್ ಆಗುತ್ತೆ. ಅದೇ ನಾವು ಇನ್ನು ಮುಂದೆ ಬರೋ ದಿನದಾಗ ನಾವು ಸೋಲಾರ್ ಮೇಲೆ ಬಾಯ್ಲರ್ ಒಳಗೆ ನೀರು ಕಾಯುವಂತ ಟೆಕ್ನಿಷಿಯನ್ ಹಿಡಿಯತ್ತೀವಿ. ಈಗ ಸೋಲಾರ್ ಇಂದಾನೆ ನೀರು ಹೀಟ್ ಆಗಿ ಹೊರಗಡೆ ಬರುತ್ತೆ ಬಿಸಿಲಿನ ಮಿಲ್. ಓಕೆ. ಎರಡನೇದು ಗಾಳಿ ಮೇಲೇನೋ ಫ್ಯಾನ್ ಮುಖಾಂತರ ತಿರುಗಿ ನೀರು ಬರಬೇಕನ್ನೋದು ನಮ್ಮ ವಿಚಾರ ಐತ್ರಿ. ಮುಂದಿನ ವರ್ಷ ಸಕ್ಸಸ್ ಆದರೆ ಆದಷ್ಟು ಬೇಗ ನಾವು ನೆಕ್ಸ್ಟ್ ಕೃಷಿ ಮೇಳದಲ್ಲಿ ಡೆಮೋ ಇಟ್ಟಿರ್ತೀರಾ? ಇಟ್ಟಿರ್ತೀವಿ. ಓಕೆ. ಇಲ್ಲಿ ನಾವು ಬಂದಾಗಿಂದ ನೋಡ್ತಾ ಇದ್ದೀವಿ. 2 ದಿವಸ ಆಯ್ತು. ಜನ ದಟ್ಟಣೆ ಒಂದು ಫುಲ್ ಇದೆ. ಹೌದು. ಆಲ್ರೆಡಿ 300 ಬಾಯ್ಲರ್ ಒಂದೇ ದಿವಸಕ್ಕೆ ಬುಕ್ಕಿಂಗ್ ಆಗಿದವ್ರು. ಈಗ 300 ಬಾಯ್ಲರ್ ಬುಕ್ಕಿಂಗ್. 300 ಬಾಯ್ಲರ್ ಬುಕ್ಕಿಂಗ್ ಮಾಡ್ಕೊಂಡಾರೆ. ನಾಳೆ 2 ದಿನ ಆಯ್ತು. ಇನ್ನೂ 2 ದಿನ ಇದೆ. ನಮ್ಗೆ ಜನ ಬೆಂಬಲ ಜಾಸ್ತಿ ಐತ್ರಿ. ಓಕೆ, ಓಕೆ. 15 ವರ್ಷದಿಂದ ನಮ್ಮ ಜನ ಬೆಂಬಲ ಜಾಸ್ತಿ ಕೊಡ್ಕೋತ ಬಂದಾರೆ. ಸೊ ಈಗ 300 ಖಾಲಿ ಆಗಿದೆ, ಮತ್ತೆ ಆರ್ಡರ್ ಮಾಡ್ಕೊಂಡು ಈಗ ಇಲ್ಲ ನಾವು ಬುಕ್ಕಿಂಗ್ ಅಷ್ಟೇ ಮಾಡ್ಕೋತೀವಿ ಕಂಟಿನ್ಯೂ. ನಂತರ ಕೊಡ್ತೀವಿ ಅವ್ರಿಗೆ. ಹೇಗೆ ಡೆಲಿವರಿ ಹೆಂಗಿರುತ್ತೆ ಸರ್? ಮನೆಗೆ ಕೊಡ್ತೀರಾ? ಅವ್ರಿಗೆ ಹೆಂಗೈತ್ರಿ ಅವ್ರು ಇದ್ರ ತಕ್ಕಂಗ್ರಿ ಅವ್ರ ರೊಕ್ಕ ಮನೆಯಲ್ಲಿ ಯಾವಾಗ ಇರ್ತಾವು, ಅವ್ರ ರಾಶಿ ಎಲ್ಲ ಆದ ನಂತರ ಅವ್ರು ಒಂದೇ ಪೀಸ್ ಆರ್ಡರ್ ಮಾಡ್ರೆ ಒಂದೇ ಪೀಸ್ ಅವ್ರ ಮನೆಗೆ ಕೊಟ್ಟರು. ಓಕೆ, ಓಕೆ. ಹೋಮ್ ಡೆಲಿವರಿ ಕೊಡ್ತೀರಾ? ಫ್ರೀಯಾಗಿ ಕೊಡ್ತೀವಿ. ಅವ್ರಿಗೆ ಟ್ರೈ ಮಾಡಿ ಡೆಮೋ ಮಾಡಿ ತೋರಿಸಿ ನಾವು ಬರ್ತೀವಿ. ಸೊ ಡೆಮೋ ಎಲ್ಲ ನೀವು ತೋರಿಸ್ ಬರ್ತೀರಾ? ಯಾವ ರೀತಿ ಯೂಸ್ ಮಾಡಬೇಕು, ಯೂಸ್ ಮಾಡಬೇಕು, ಕನೆಕ್ಷನ್ ಮಾಡಬೇಕು, ಎಲ್ಲ ಥರ ನಾವು ಮಾಡಿ ಬರ್ತೀವಿ. ನೀವೇ ಡೆಮೋ ಕೊಟ್ಟು ಬರ್ತೀರಾ? ಓಕೆ. ಇಲ್ಲಿ
ಇಲ್ಲ ಅಂದ್ರೆ ಪರವಾಗಿಲ್ಲ, ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಕೊಂಡು ಹೋದ್ರೆ ನೀವು ಏನೋ ಡಿಸ್ಕೌಂಟ್ ಕೊಡ್ತೀರಾ, ಅದ್ರ ಜೊತೆಗೆ ಇಲ್ಲಿ ಬುಕ್ ಮಾಡ್ಕೊಂಡು ಮನೆಗೆ ಡೆಲಿವರಿ ಕೊಡ್ತೀರಾ. ಡೆಲಿವರಿನೇ ಕೊಡ್ತೀವಿ. ಕೊನೆಯದಾಗಿ ಯಾರಿಗಾದ್ರೂ ಕಸ್ಟಮರ್ಗೆ, ರೈತರಿಗೆ ಬೇಕು ಅಂದ್ರೆ ಯಾವ ರೀತಿ ಸಂಪರ್ಕ ಮಾಡ್ಬೇಕು ಸರ್? ನಮ್ದು ಬೆಳಗಾಂ ಡಿಸ್ಟಿಕ್ ರಾಯಬಾಗ್ ತಾಲೂಕು ಆಳಗವಾಡಿರಿ. ಓಕೆ. ಗೋಮಟೇಶ್ ನೀರು ಕಾಸೋ ಟಾಕಿ. ಓಕೆ. ಪ್ರಜ್ವಲ್ ಐತವಾಡಿರಿ. 9972 84 678. ಓಕೆ. 9686704678 ಈ ನಂಬರ್ಗೆ ಕಂಟಿನ್ಯೂ 2 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮಾಡ್ಬೋದು ಸರ್ ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟು ಧನ್ಯವಾದ ಸರ್ ನಿಮಗೆ. ನಮಸ್ಕಾರ.